ಇದನ್ನು ಜೋಪಾನವಾಗಿ ನೋಡ್ಕೋಬೇಕು. ಇದು ಬರೀ ಬಂಗಾರ ಅಷ್ಟೇ ಅಲ್ಲ, ನಮ್ಮ ಪ್ರೀತಿ ಇದರಲ್ಲಿದೆ. ಹುಷಾರಾಯ್ತಾ? ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಅಂಕಲ್, ನಂಗೆ ತುಂಬಾ ಇಷ್ಟ ಆಯಿತು. ನನಗೂ ಅಷ್ಟೇ, ನೀವಿಬ್ಬರು ತುಂಬ ಇಷ್ಟ. ಹೋಗಿ ಆಟ ಆಡ್ಕೊಳ್ಳಿ, ಹೋಗಿ. ಬರೋಗೋಣ. ಭೀಮಾ ಜ್ಯುವೆಲ್ಲರ್ಸ್ ಬಂಗಾರಕ್ಕೆ ಮಾತ್ರ ಅಲ್ಲ, ಬಾಂಧವ್ಯಕ್ಕೂ ಮೆರುಗನ್ನು ತಂದುಕೊಡುತ್ತೆ. ಪರಂಪರೆಯಿಂದ ಬಂದಿರುವಂಥದ್ದು. ಪ್ರತಿ ಖುಷಿ ಹಿಂದೆ ಇರೋ ನಂಬಿಕೆ, ನಮ್ಮೆಲ್ಲರ ಭರವಸೆ. ಭೀಮಾ ಜ್ಯುವೆಲ್ಲರ್ಸ್. ನಿಂತ್ಕೊಳಪ್ಪ, ಸ್ವಲ್ಪ ನಿಂತ್ಕೋ. ಯಾಕಜ್ಜಿ? ಶಾಸ್ತ್ರ ಮಾಡೋದೈತೆ, ಆಮೇಲೆ ನೀವು ಒಳಗಡೆ ಹೋಗೋದು. ಬಾರಮ್ಮ, ಆರತಿ ತಗೊಂಡ್ ಬಾ. ನಡಿ. ಏನ್ ನಡಿ, ಸ್ವಲ್ಪ ನಿಂತ್ಕೊಳಪ್ಪ. ಏಕೆ? ಆರತಿ ಮಾಡಿದ ಮೇಲೆ ದುಡ್ಡು ಹಾಕ್ಬೇಕು, ಅದು ಶಾಸ್ತ್ರ. ಓ, ಕೊಡ ಮಗ್ನೆ. ನಡಿ ನಡಿ ನಡಿ. ಇದೇನಿದು, ಬರೀ 500 ಕೊಡ್ತಿದ್ದೀರಲ್ಲ? ಆರತಿ ಮಾಡಿದಕ್ಕೆ ಮಿನಿಮಮ್ 5000 ಕೊಡ್ಬೇಕು, 500 ಅಲ್ಲ. ಎಲ್ಲಿ ಕೊಡಿ. ಹೌದೌದು, 5000 ಕೊಟ್ಟೇನೆ ಮುಂದೆ ಹೋಗ್ಬೇಕು. ಏನ್ ನೋಡ್ತಾ ಇದೀಯ? ಕೊಡ್ಲೇಬೇಕಪ್ಪ, ಕೊಡು. ಆನಂದಣ್ಣ, ಏನಮ್ಮ? ಹುಡುಗನ್ ತಂದೆ ಅಂತ ಹೇಳ್ತೀರಾ, ಒಂದ್ 5000 ಇಲ್ವಾ ನಿಮ್ಮ ಹತ್ರ? ಅವನ ಹತ್ರ ಎಷ್ಟಿದೆ ಅಷ್ಟು ಕೊಟ್ಟಿದ್ದಾನೆ. ನಡಿ ನಡಿ. ಅದೆಲ್ಲ ಆಗೋದಿಲ್ಲ ಆಪ್ತ ಮಿತ್ರ. 5000 ಕೊಡು, ಕರ್ಕೊಂಡು ಹೋಗ್. ಅಲ್ಲಮ್ಮ, ಇವನಿನ್ನು ಚಿಗುರ್ತಾ ಇರೋ ಚಿಗುರು, ಅಷ್ಟು ಬೇಗ ಬುಟ್ಟಿ ತಂದ್ಬಿಟ್ಟಿದಾರಲ್ಲ ಹಣ್ಣು ಕೀಳ್ಬೇಕು ಅಂತ. ಅಯ್ಯ, ಇದೆಲ್ಲ ಬಿಲ್ಡಪ್ ಬೇಡಪ್ಪ ನಮ್ಮ ಮುಂದೆ. 5000 ರೂಪಾಯಿ ಕೊಡ್ಬೇಕು, ಒಳಗೆ ಹೋಗ್ಬೇಕು ಅಷ್ಟೇ. ಆಯ್ತು, ಮಗ ಕೊಡ್ಲಿಲ್ಲ ಅಂದ್ರೇನು, ತಂದೆ ಸ್ಥಾನದಲ್ಲಿ ನಿಂತಿದ್ದೀನಿ, ನಾನೇ ಕೊಡ್ತೀನಿ. ಕೊಡ ನೀನು. ನಡಿ, ಇವಾಗ ನಡಿ. ಎಣಿಸ್ಕೋಬೇಕಿರು. ಒಂದು ನಿಮಿಷ ಬಂದೇ ಇರ್ಚಿನ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಏನೋ ಮಾಡ್ತಾ ಇದೀಯಾ? ಅಲ್ಲಿ ಶಾಸ್ತ್ರ ನಡೀತಾ ಇದೆ. ಯಾಕೋ ಡಲ್ಲಾಗಿದೆ, ಏನೋ ಟೆನ್ಷನ್ನು? ಲೇ, ನಡೀತಾ ಇರೋದು ಮಲ್ಲಿ ಮದುವೆ ಕಣ. ನಗನಗ್ತಾ ನಿಂತ್ಕೊಂಡು ನೀವು ನಡೆಸ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಈ ಥರ ಡಲ್ಲಾಗಿದ್ರೆ ಏನೋ ಅದು ಅರ್ಥ ಅಲ್ಲ ಕಣ. ಅವಳ ಮದುವೆ ಆಗಬೇಕು, ಲೈಫ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟು ಕನಸ್ಕೊಂಡವ್ರು ನೀವೇ ಆ ಜಾಗದಲ್ಲಿಲ್ಲ ಅಂದ್ರೆ ಏನಿದ್ರೆ ನನಗೆ ಹೇಳೋ, ನಾನು ನೋಡ್ಕೋತೀನಿ ಮೈ ಹೂನಾ. ಲೇ, ನಿನ್ನ ಬಾಡಿ ಇಲ್ಲಿದೆ ಅಷ್ಟೇ, ಮೈಂಡ್ ಬೇರೆ ಎಲ್ಲೋ ಇದೆ. ಏನು ನಿನ್ನ ಪ್ರಾಬ್ಲಮ್ಮು? ಅಲ್ಲ ಕಣ, ಅತಿಯಲ್ಲಿ ಅವ್ರನ್ನೇ ಹುಡುಕ್ತಾ ಇದೀನಿ ಕಣ, ಎಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಫೋನ್ ಮಾಡ್ತಾ ಇದ್ದೆ, ಲೈನ್ ಸಿಗ್ತಾ ಇಲ್ಲ. ಲೈನ್ ಸಿಗ್ತಾ ಟ್ರೈ ಮಾಡ್ತಾ ಇರಬೇಕು, ಅನ್ನೋ ಸರ್ತಿ ಕನೆಕ್ಟ್ ಆಗಲ್ಲ. ಟ್ರೈ ಮಾಡಪ್ಪ. ಕಣ, ಕನೆಕ್ಟ್ ಆಗ್ತಾ ಇಲ್ಲ. ಎಲ್ಲೋ ಹೋದ್ರಿ ಇವರು. ರಿಂಗ್ ಆಗ್ತಿದೆ ನೋಡು. ಹಲೋ ಹಲೋ, ಅದಕ್ಕೆ ಎಲ್ಲಿದ್ದೀರಾ? ಆನಂದ್ ಅವ್ರೆ, ಬರ್ತಿದ್ದೀನಿ. ಹಾಂ, ಓಕೆ. ಏನಂತ ಬರ್ತಾ ಇದ್ದಾರಂತ? ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯಪ್ಪ ನೀನು, ಗೊತ್ತಾಯ್ತು ಬಿಡು. ಅದಕ್ಕೆ ಪಕ್ಕದಲ್ಲಿ ಇಲ್ಲ ಅಂದರೆ
ಒದ್ದಾಡೋಗ್ಬಿಡ್ತೀಯ ನೀನು. ಡೇ ಪ್ಲೀಸ್ ಹೇಳೋದು ಏನು ಹೇಳು, ನನ್ನ ಹತ್ರ ಮುಚ್ಚು ಮರ ನಿಂದು. ನಾವು ಹೇಳಿದ್ನಲ್ಲ, ಅವ್ರು ಕಾಣಿಸ್ತಾ ಇಲ್ಲ, ಅದಕ್ಕೆ ನನಗೆ ಟೆನ್ಷನ್ ಆಗಿದೆ ಅಷ್ಟೇ. ಇಲ್ಲ ಬೇರೆ ಏನೋ ಇದೆ, ಪ್ಲೀಸ್ ಹೇಳು. ಅಪ್ಪ ಏನು ಇಲ್ಲ ಕಣ, ಅರ್ಥ ಮಾಡ್ಕೊಳ್ಳೋ. ಸರಿ ನಡಿ, ಅದಕ್ಕೆ ಬರ್ತಾರೆ, ಬಾ ಬೇಗ ಬಾ. ಎತ್ತೋ ಕಾಲ್ ಪಿಕ್ ಮಾಡೋ. ಏನು ಮಾಡಿ ಸಾಯ್ತದೆ ನೀನು, ಫೋನೇ ತೆಗಿತಾ ಇಲ್ಲ. ಏನಾಯ್ತು ಜೈ? ಆ ಸುನಿ ಫೋನ್ ರಿಸೀವ್ ಮಾಡ್ತಿಲ್ವಾ? ಹಾಗಾದ್ರೆ ನಿಜವಾಗ್ಲೂ ಈ ಮದ್ವೆ ನಿಲ್ಲುತ್ತಾ? ಮದುವೆ ಟೆನಿಕಾಸ್ ನಿಲ್ಲೇಬೇಕು. ಅವನೇ ಎದ್ದು ಬಂದು ಮದುವೆ ನಿಲ್ಸಿದ್ರೆ ಸರಿ, ಇಲ್ವಾ ಅವನ ಹೆಣ ಬೀಳ್ಸಾದ್ರೂ ಮದುವೆ ನಿಲ್ಲಿಸ್ತೀನಿ. ಏಯ್ ಒಂದು ನಿಮಿಷ ಇರೋ, ಸಾರ್ ಫೋನ್ ಮಾಡ್ತಾ. ಹಾಂ ಬಾಸ್. ಏಯ್ ಅವ್ನು ನನ್ನ ಕಾಲಕ್ಕೆ ಸಿಗ್ತಾ ಇಲ್ಲ, ನೀವೇ ಚೌಲ್ಟ್ರಿ ಹತ್ರ ಹೋಗಿ ಅಲ್ಲಿ ಏನಾಗುತ್ತೆ ಅಂತ ಅಪ್ಡೇಟ್ ಕೊಡಿ. ಸರಿ ಬಾಸ್, ಈಗಲೇ ಹೊರಡ್ತೀವಿ. ಏನಂತ? ಬಾಸ್ ಇಬ್ಬರನ್ನ ಚೌಟ್ರಿ ಹತ್ರ ಓಡಕ್ಕೆ ಹೇಳ್ತಾರೋ. ಸರಿ ನೀವಿಬ್ರು ಹೊಡ್ರಿ. ಸರಿ ಬರೋ. ಚೌಲ್ಟ್ರಿ ಹತ್ರ ಇವ್ರನ್ನ ಅಲ್ಲಿಗೆ ಕಳಿಸ್ತಾ ಇದ್ದಾನೆ ಅವನು. ಅಯ್ಯೋ ದೇವ್ರೆ, ಏನಾಗ್ತಿದೆ ಅಲ್ಲಿ? ಜನ ಮದುವೆ ಮನೆಗೆ ಏನಕ್ಕೆ ಬರ್ತಾರೆ? ಸಂಭ್ರಮ ಪಡೋಕ್ಕೆ, ಸೆಲೆಬ್ರೇಟ್ ಮಾಡೋಕ್ಕೆ, ಖುಷಿ ಪಡೋದಕ್ಕೆ. ಬಟ್ ಇವತ್ತು ಆ ಮದುವೆಯಲ್ಲಿ ಸಂತೋಷ ಅನ್ನೋದೊಂದು ಬಿಟ್ಟು ಬೇರೆಲ್ಲ ನಡೆಯುತ್ತೆ. ಸೆಲೆಬ್ರೇಷನ್ನು ಸಾಯುತ್ತೆ. ಇವತ್ತಿನ ಈ ಕತೆ ಅಂತೂ ಮದುವೆಲಿ ಖಂಡಿತ ಮುಗಿಯಲ್ಲ. ಒಂದು ದುಃಖದಲ್ಲಿ ಮುಗಿಯುತ್ತೆ ಅಥವಾ ರಕ್ತದಲ್ಲಿ ಮುಗಿಯುತ್ತೆ. ಎಲ್ಲಿ ಹೋಗ್ಬಿಟ್ಟಿದ್ರಿ ಅಳಿ ಅಂದ್ರೆ? ಹುಡುಗನ್ ಒಳಗ್ ಕರ್ಕೊಂಡು ಹೋಗ್ಬೇಕಲ್ವಾ? ಪಾಪ ಅವ್ನು ಇಲ್ಲೇ ಕಾಯ್ತಾ ಇದ್ದಾನೆ.